ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಭಾರತದ ಪಾಲಿಗೆ ಚೀನಾ ಮಗ್ಗುಲ ಮುಳ್ಳಾಗಿ ಕಾಡ್ತಾ ಇದೆ. ಪದೇ ಪದೇ ಭಾರತದ ವಿರುದ್ಧ ಒಂದಲ್ಲ ಒಂದು ಪ್ಲಾನ್ ಮಾಡ್ತಾನೆ ಇದೆ. ಒಮ್ಮೆ ಪಾಕಿಸ್ತಾನ ಜೊತೆ, ಮತ್ತೊಮ್ಮೆ ಶ್ರೀಲಂಕಾ, ನೇಪಾಳ ಜೊತೆ, ಈಗ ಬಾಂಗ್ಲಾ ಜೊತೆ ಹೆಜ್ಜೆ ಹಾಕ್ತಾ ಇದೆ. ಈಗ ಹಿಮಾಲಯದಲ್ಲೂ ಬೆಂಕಿ ಉಗುಳೋದಕ್ಕೆ ಶುರು ಮಾಡಿದೆ. ಸದ್ಯದ ಮಟ್ಟಿಗೆ ಭಾರತ ಹಾಗೂ ಬಾಂಗ್ಲಾ ನಡುವಿನ ಸಂಬಂಧ ಹಳಸಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡು ಭಾರತದ ವಿರುದ್ಧ ಕತ್ತಿ ಮಸಿಯೋ ಕೆಲಸಕ್ಕೆ ಕೈ ಹಾಕಿದೆ. ಇದು ಭಾರತದ ಪಾಲಿಗೆ ದೊಡ್ಡ ಎಚ್ಚರಿಕೆಯ ಕರೆಗಂಟೆಯಾಗಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಜಾಗತಿಕ ಭೂ ರಾಜಕಾರಣದ ಚದುರಂಗದಾಟದಲ್ಲಿ ಚೀನಾ ತನ್ನ ದಾಳಗಳನ್ನು ಅತ್ಯಂತ ಚಾಣಾಕ್ಷತನದಿಂದ ಉರುಳಿಸ್ತಾ ಇದೆ. ಭಾರತದ ಪಶ್ಚಿಮ ಗಡಿಯಲ್ಲಿ ಪಾಕಿಸ್ತಾನದೊಂದಿಗೆ ಕೈ ಜೋಡಿಸಿ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಮೂಲಕ ನವದೆಹಲಿಗೆ ನಿರಂತರ ತಲೆನೋವು ತಂದಿಟ್ಟಿರುವ ಬೀಜಿಂಗ್ ಈಗ ಭಾರತದ ಪೂರ್ವ ಗಡಿಯತ್ತ ತನ್ನ ವಿಸ್ತರಣಾವಾದದ ದೃಷ್ಟಿ ನೆಟ್ಟಿದೆ. ಪಾಕಿಸ್ತಾನದ ಮಾದರಿಯಲ್ಲೇ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ಒಳಗೊಂಡ ಬೃಹತ್ ಆರ್ಥಿಕ ಕಾರಿಡಾರ್ ನಿರ್ಮಾಣಕ್ಕೆ ಚೀನಾ ಚಾಲನೆ ನೀಡಿದೆ. ಬಂಗಾಳ ಕೊಲ್ಲಿಯ ತೀರದವರೆಗೆ ತನ್ನ ಆರ್ಥಿಕ ಮತ್ತು ಮಿಲಿಟರಿ ಪ್ರಭಾವವನ್ನು ವಿಸ್ತರಿಸುವ ಚೀನಾದ ಈ ಹೊಸ ಯೋಜನೆ ಭಾರತದ ವ್ಯೂಹಾತ್ಮಕ ಭದ್ರತೆಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಇತ್ತೀಚೆಗೆ ಬಾಂಗ್ಲಾದೇಶದ ನಾಯಕ ತಾರಿಕ್ ರೆಹಮಾನ್ ಅವರು ಚೀನಾ ಭೇಟಿಯ ಬೆನ್ನಲ್ಲೇ ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಮರುಜೀವ ನೀಡಲಾಗಿದೆ. ದಕ್ಷಿಣ ಏಷ್ಯಾದ ಭೌಗೋಳಿಕ ಸಮೀಕರಣಗಳು ವೇಗವಾಗಿ ಬದಲಾಗುತ್ತಿರುವುದಕ್ಕೆ ಇದು ಸ್ಪಷ್ಟ ಸಂಕೇತ ಆಗಿದೆ. 2024ರಲ್ಲಿ ಬಾಂಗ್ಲಾದೇಶದಲ್ಲಿ ಸಂಭವಿಸಿದ ರಾಜಕೀಯ ದಂಗೆ ಹಾಗೂ ಪ್ರಧಾನಿ ಶೇಖ್ ಹಸೀನಾ ಅವರ ಪದಚ್ಯುತಿಯ ಬಳಿಕ ಢಾಕಾದ ವಿದೇಶಾಂಗ ನೀತಿಯಲ್ಲಿ ಭಾರಿ ಬದಲಾವಣೆ ಕಂಡು ಬರ್ತಾ ಇದೆ. ಭಾರತದೊಂದಿಗೆ ಆಪ್ತ ಒಡನಾಟ ಹೊಂದಿದ್ದ ಹಸೀನಾ ಸರ್ಕಾರ ಪತನಗೊಳ್ತಾ ಇದ್ದಂತೆ ಬಾಂಗ್ಲಾದೇಶದಲ್ಲಿ ಚೀನಾದ ಪ್ರಭಾವ ಮಿತಿ ಮೀರಿ ಬೆಳೆಯಲಾರಂಭಿಸಿದೆ. ಬಾಂಗ್ಲಾದೇಶದ ನೂತನ ನಾಯಕತ್ವವು ಭಾರತವನ್ನ ಬದಿಗಿಟ್ಟು ಮಲೇಷಿಯಾ ಹಾಗೂ ಚೀನಾ ಪ್ರವಾಸ ಕೈಗೊಂಡಿರೋದು ಇದಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಆತ್ಮೀಯರೇ, ಭಾರತ ತನ್ನ ನೆರೆ ಹೊರೆಗೆ ಮೊದಲ ಆದ್ಯತೆ ನೀತಿಯಡಿ ಬಾಂಗ್ಲಾದೇಶಕ್ಕೂ ಮನ್ನಣೆ ನೀಡುತ್ತಾ ಬಂದಿದೆ. ಆದರೆ ಢಾಕಾ ಮಾತ್ರ ನವದೆಹಲಿಯಿಂದ ದೂರ ಇರುವ ವಿದೇಶಾಂಗ ನೀತಿಯನ್ನ ಅನುಸರಿಸುತ್ತಿದೆ. ರಾಜಕೀಯ ಶೂನ್ಯತೆಯನ್ನ ಬಹಳ ವೇಗವಾಗಿ ಅರಿಯುವಲ್ಲಿ ನಿಸ್ಸೀಮರಾಗಿರುವ ಬೀಜಿಂಗ್ ಈ ದೇಶಗಳಲ್ಲಿ ಭಾರತದ ಅನುಪಸ್ಥಿತಿಯನ್ನೇ ಬಳಸಿಕೊಂಡು ತನ್ನ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದೆ. ಚೀನಾ, ಮಯನ್ಮಾರ್, ಬಾಂಗ್ಲಾದೇಶ ಆರ್ಥಿಕ ಕಾರಿಡಾರ್ ಮೇಲ್ನೋಟಕ್ಕೆ ಒಂದು ತ್ರಿಪಕ್ಷೀಯ ವ್ಯಾಪಾರ ಯೋಜನೆ ಅಂತ ಕಂಡು ಬಂದ್ರು, ಆಂತರ್ಯದಲ್ಲಿ ಇದು ಚೀನಾದ ಭಾರತವನ್ನ ಸುತ್ತುವರಿಯುವ ನೀತಿಯನ್ನ ಬೆಂಬಲಿಸುತ್ತೆ. ಬಾಂಗ್ಲಾದೇಶ ಹಂತ ಹಂತವಾಗಿ ಭಾರತದಿಂದ ದೂರ ಆಗ್ತಾ ಚೀನಾ ತೆಕ್ಕೆಗೆ ಜಾರ್ತಾ ಇದೆ. ಇದಕ್ಕೆ ಚೀನಾ ಬಾಂಗ್ಲಾದೇಶ ಮೋಂಗ್ಲಾ ಬಂದರು ಅಭಿವೃದ್ಧಿ ಒಪ್ಪಂದ ಜ್ವಲಂತ ಉದಾಹರಣೆ. ಈ ಮೊದಲು ಮೋಂಗ್ಲಾ ಬಂದರು ಅಭಿವೃದ್ಧಿಯ ಜವಾಬ್ದಾರಿಯನ್ನ ಭಾರತಕ್ಕೆ ನೀಡಲು ಮುಂದಾಗಿದ್ದ ಬಾಂಗ್ಲಾದೇಶ ಈಗ ಏಕಪಕ್ಷೀಯವಾಗಿ ಚೀನಾದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಈ ಬಂದರು ಅಭಿವೃದ್ಧಿ ನೆಪದಲ್ಲಿ ಭಾರತದ ವಿರುದ್ಧ ತನ್ನ ಕುತಂತ್ರಗಳಿಗೆ ಚೀನಾ ಚಾಲನೆ ನೀಡಲಿದೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಅದೇ ರೀತಿ ಮಯನ್ಮಾರ್ ಕೂಡ CMBC ಯೋಜನೆ ಮೂಲಕ ಚೀನಾ ತೆಕ್ಕೆಗೆ ಜಾರಿದ್ರೆ ಭಾರತದ ಪಾಲಿಗೆ ಆತಂಕ ಹೆಚ್ಚಾಗಲಿದೆ. ಬಾಂಗ್ಲಾದೇಶದಲ್ಲಿನ ಚೀನಾ ರಾಯಭಾರಿ ಯಾವೋವೆನ್ ನೀಡಿರುವ ಇತ್ತೀಚಿನ ಹೇಳಿಕೆಗಳ ಪ್ರಕಾರ ಕೇವಲ ರಸ್ತೆ ಮತ್ತು ರೈಲು ಸಂಪರ್ಕಕ್ಕೆ ಸೀಮಿತ ಆಗಿಲ್ಲ. ಚೀನಾ ಮತ್ತು ಬಾಂಗ್ಲಾದೇಶ ಸರ್ಕಾರಗಳು ತಮ್ಮ ರಾಜತಾಂತ್ರಿಕ ಹಾಗೂ ರಕ್ಷಣಾ ಬಾಂಧವ್ಯವನ್ನ ಮತ್ತಷ್ಟು ತೀವ್ರಗೊಳಿಸಲು 2+2 ಮಾತುಕತೆ ಪ್ರಕ್ರಿಯೆಯನ್ನ ಆರಂಭಿಸಲು ಒಪ್ಪಿಕೊಂಡಿದೆ. ಅಂದರೆ ಬಾಂಗ್ಲಾದೇಶವನ್ನ ಚೀನಾ ಸಂಪೂರ್ಣವಾಗಿ ತನ್ನ ಸಾಮಂತ ದೇಶವನ್ನಾಗಿ ಮಾಡಿಕೊಳ್ಳಲು ತಯಾರಿ ನಡೆಸ್ತಾ ಇದೆ ಅಂತ ಅರ್ಥ. ಆದರೆ CMBC ಯೋಜನೆಯನ್ನ ಚೀನಾ ಅಷ್ಟು ಸುಲಭವಾಗಿ ಜಾರಿಗೆ ತರೋದು ಕಷ್ಟ ಸಾಧ್ಯ. ಯಾಕಂದ್ರೆ ಈ ಯೋಜನೆಯ ಭಾಗವಾಗಿರುವ ಮಯನ್ಮಾರ್ನಲ್ಲಿ ಭೀಕರ ಆಂತರಿಕ ಯುದ್ಧ ನಡೆಯುತ್ತಿದೆ. ಮಯನ್ಮಾರ್ನ ಜುಂಟಾ ಮಿಲಿಟರಿ ಆಡಳಿತ ಮತ್ತು ಪ್ರಜಾಪ್ರಭುತ್ವವಾದಿ ಹೋರಾಟಗಾರರ ನಡುವೆ ಭೀಕರ ಕಾಳಗ ನಡೆಯುತ್ತಿದೆ. ಹೀಗಾಗಿ ಬಾಂಗ್ಲಾದೇಶವನ್ನ ಒಪ್ಪಿಸಿದಂತೆ ಮಯನ್ಮಾರನ್ನ ಒಪ್ಪಿಸಲು ಚೀನಾ ತುಸು ಕಷ್ಟಪಡಬೇಕಾಗುತ್ತದೆ. ಅಲ್ಲಿನ ಆಂತರಿಕ ದಂಗೆ ಭವಿಷ್ಯದಲ್ಲಿ ಈ ಯೋಜನೆಗೆ ಅಪಾಯ ತರಬಲ್ಲದು. ಮಯನ್ಮಾರ್ನಲ್ಲಿನ ತೀವ್ರ ಅಸ್ಥಿರತೆ ಮತ್ತು ಭದ್ರತಾ ಕೊರತೆಯು ಚೀನಾದ $1 ಬಿಲಿಯನ್ ಹೂಡಿಕೆಗೆ ದೊಡ್ಡ ಅಪಾಯ ತಂದೊಡ್ಡಿದೆ. ಮಯನ್ಮಾರ್ನಲ್ಲಿ ಶಾಂತಿ ಸ್ಥಾಪನೆಯಾಗದ ಹೊರತು ಈ ಕಾರಿಡಾರ್ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡಲು ಸಾಧ್ಯವಿಲ್ಲ ಅನ್ನೋದು ಸದ್ಯ ಭಾರತಕ್ಕೆ ಇರುವ ಏಕೈಕ ಸಮಾಧಾನದ ಸಂಗತಿ. ಆದಾಗೂ ಕೂಡ ಮಯನ್ಮಾರನ್ನ ಜೊತೆಯಾಗಿ ಕರೆದುಕೊಂಡು ಹೋಗುವ ಬಗ್ಗೆ
ಚೀನಾ ಪ್ಲಾನ್ ಮಾಡ್ತಾ ಇದೆ. ಇದಕ್ಕೆ ಪ್ರತ್ಯುತ್ತರ ನೀಡಲು ಭಾರತ ಕೂಡ ಸಜ್ಜಾಗಿದೆ. ಚೀನಾದ ಈ ತಂತ್ರಕ್ಕೆ ಬದಲಾಗಿ ಜಪಾನ್, ಆಸ್ಟ್ರೇಲಿಯಾ, ಅಮೆರಿಕ ಒಳಗೊಂಡ ಕ್ವಾಡ್ ಒಕ್ಕೂಟದ ಬಲವರ್ಧನೆಗೆ ಭಾರತ ಕಾರ್ಯತಂತ್ರ ರೂಪಿಸಲಿದೆ. ಕ್ವಾಡ್ ಪ್ರಬಲವಾದಷ್ಟು ಚೀನಾ ತನ್ನ ಮಹತ್ವಾಕಾಂಕ್ಷೆಗಳನ್ನ ಹದ್ದುಬಸ್ತಿನಲ್ಲಿಟ್ಟುಕೊಳ್ಳುವ ಅನಿವಾರ್ಯತೆಗೆ ಸಿಲುಕಲಿದೆ. ಜೊತೆಗೆ ಭಾರತ ಪಶ್ಚಿಮದಲ್ಲಿ ಒಮಾನ್ನ ದುಕ್ಮಾ, ಇರಾನ್ನ ಚಬಹಾರ್ ಮತ್ತು ಪೂರ್ವದಲ್ಲಿ ಇಂಡೋನೇಷಿಯಾದ ಸಬಾಂಗ್ ಬಂದರುಗಳಲ್ಲಿ ತನ್ನ ವ್ಯೂಹಾತ್ಮಕ ಪ್ರಭಾವವನ್ನ ಹೆಚ್ಚಿಸಿಕೊಳ್ಳಲು ಸಜ್ಜಾಗ್ತಾ ಇದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.